ಇದೇ ತಿಂಗಳ ಏಪ್ರಿಲ್ 16ರಂದು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದು ಸುಮಾರು 2,000 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಇನ್ನು ಈ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರು, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಯವರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ನಮ್ಮ ಬೀದರ್ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಸುಮಾರು 2,025 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದು ಹೇಳಿದರು. ಅಷ್ಟೇ ಅಲ್ಲ, ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಯೂ ಸಹ ಅಭಿವೃದ್ಧಿ ಕೆಲಸಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಮೊತ್ತವನ್ನು ನೀಡುತ್ತಿದ್ದು, ಇನ್ನು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಯೂ ಸಹ ಅಭಿವೃದ್ಧಿ ಕೆಲಸಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಮೊತ್ತವನ್ನು ನೀಡುತ್ತಿದೆ ಎಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದರು. ತಮಗೆಲ್ಲ ಗೊತ್ತಿದ ಹಾಗೆ ಬರುವ 16ನೇ ತಾರೀಕಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬೀದರ್ಗೆ ಆಗಮಿಸಿದ್ದಾರೆ. ಅವತ್ತ ಕನಿಷ್ಠ 2,025 ಕೋಟಿ ಏನದಂದ್ರೆ ಕೆಲಸಗಳದ್ದೇನದ ಶಂಕುಸ್ಥಾಪನೆ ಏನದಂದ್ರೆ ಕಾರ್ಯಕ್ರಮ ನಾವೆಲ್ಲ ಇಟ್ಕೊಂಡಿದ್ದೀವಿ ಪಕ್ಷದ ವತಿಯಿಂದ. ಅದಕ್ಕೆ ಭವ್ಯವಾದಂತಹ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗ್ತಾ ಇದೆ. ಅದಕ್ಕೆ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಜನರು ಏನದಂದ್ರೆ ಹೆಚ್ಚಿನ ಇದರಲ್ಲಿ ಏನದ ಭಾಗವಹಿಸಿ ಇದಕ್ಕೆ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಮಾಡಬೇಕಂತ ಈಗಾಗಲೇ ನಾವು ಒಂದು ಸಭೆ ನಡೆಸಿ ಎಲ್ಲ ಕಾರ್ಯಕರ್ತರಿಗೆ ಏನದಂದ್ರೆ ಮಾಹಿತಿ ಕೊಟ್ಟಿದ್ದೇವೆ. ಆಮೇಲೆ BJP ಸರ್ಕಾರ ಏನು ಹೇಳ್ತಾ ಇದೆ, ಇದು ನಮ್ಮ ಕಾಂಗ್ರೆಸ್ ದಿವಾಳಿ ಎದ್ದಿದೆ, ಅದೆಲ್ಲ ಗ್ಯಾರಂಟಿಗಳು ಕೊಡೋದ್ರಿಂದ ಹಾಗೆ ಈಗ ಎಲ್ಲ ಸುಳ್ಳು ಬೋಗಸ್ ಮಾತುಗಳು. ನಿಮಗೆಲ್ಲ ಗೊತ್ತಿದೆ, ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟು ಜನರಿಗೆ ಏನದ ಇಷ್ಟೆಲ್ಲ ನಾವು ಇದು ಮಾಡಿದ ಮೇಲೂ ಕೂಡ ಇವತ್ತು 2,025 ಕೋಟಿ ಏನಾದರೂ ಶಂಕುಸ್ಥಾಪನೆ ನಡೀತಾ ಇದೆ ಅಂತಂದಮೇಲೆ ಇದು ಏನಿದೆ ಅಂತಲೂ ತೋರಿಸ್ಕೊಡ್ತದೆ. ಹೀಗಾಗಿ ಯಾವುದೂ ಇಂಥ ಬೋಗಸ್ ಮಾತುಗಳಿಗೆ ಯಾರೂ ಕಿವಿ ಕೊಡೋದು ಬೇಕಾಗಿಲ್ಲ. ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಭಾಳ ಬಲಿಷ್ಠವಾದಂಥ ಪಕ್ಷ, ಭಾಳ ಒಳ್ಳೆ ರೀತಿ ಕಾರ್ಯಕ್ರಮ ಕೊಡ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಸರ್ಕಾರ ಭಾಳ ಸ್ಟ್ರಾಂಗ್ ಆಗಿ ನಡೀತಿದೆ. ಮುಂದೂ ಕೂಡ 5 ವರ್ಷ ಏನದಾದ್ರೆ ಮಿನಿಮಮ್ ಏನದಾದ್ರೂ ಗ್ಯಾರಂಟಿಗಳು ಇದನ್ನು ಮುಂದುವರಿಸ್ತಾರೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ.